ಗವಾಯಿ ಪದ್ಮಭೂಷಣ ಡಾಕ್ಟರ್ ಪಂಡಿತ್ ಪುಟ್ಟರಾಜ್ ಕವಿ ಗವಾಯಿಗಳ 14ನೇ ಪುಣ್ಯಸ್ಮರಣೆ ನಿಮಿತ್ತ ಕಲಬುರಗಿಯಲ್ಲಿ ಸ್ವರ ನಮನ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ಕಲಬುರಗಿ ಜಿಲ್ಲಾ ಕಲಾವಿದರ ಸಂಘದ ನೇತೃತ್ವದಲ್ಲಿ ನಗರದ ಸರ್ದಾರ್ ವಲ್ಲಭಭಾಯಿ ಪಟೇಲ್ ವೃತ್ತದಲ್ಲಿರುವ ಕನ್ನಡ ಭವನದಲ್ಲಿ ಆಯೋಜನೆ ಮಾಡಲಾಗಿದ್ದ ಗಾನಯೋಗಿ ಪದ್ಮಭೂಷಣ ಡಾಕ್ಟರ್ ಪುಟ್ಟರಾಜ್ ಗವಾಯಿ ಅವರ 14ನೇ ಪುಣ್ಯಸ್ಮರಣೆ ನಿಮಿತ್ತ ಡಾಕ್ಟರ್ ಕಲ್ಲಯ್ಯ ಅಜ್ಜನವರ ತುಲಾಭಾರ ಹಾಗೂ ಸ್ವರನಮನ ಸಂಗೀತ ಕಾರ್ಯಕ್ರಮವನ್ನು ಶಾಸಕ ಅಲ್ಲಂಪ್ರಭು ಪಾಟೀಲ್ ಅವರು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿ ಮಾತನಾಡಿದರು. ಬಲು ಹತ್ತರದಿಂದ ಬಲ್ಲವರಾಗಿರತಕ್ಕಂಥ ನಮ್ಮ ಅಲ್ಲಂಪ್ರಭು ಪಾಟೀಲ್ ಶಾಸಕರು ಕಲಬುರಗಿ ಅವರು ವೇದಿಕೆಗೆ ಆಗಮಿಸಿದ್ದಾರೆ. ಅವರು ಕೂಡ ಇವತ್ತು ಜ್ಯೋತಿ ಬೆಳಗಿಸುವ ಕಾರ್ಯಕ್ರಮದೊಳಗೆ ಭಾಗವಹಿಸ್ತಾ ಇದ್ದಾರೆ. ಮತ್ತೊಮ್ಮೆ ಚಪ್ಪಾಳೆಯನ್ನು ತಟ್ಟೋಣ. ಅದೇ ರೀತಿಯಾಗಿ ಬಹಳ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ ಡಾಕ್ಟರ್ ಪಂಡಿತ್ ಪುಟ್ಟರಾಜ್ ಗವಾಯಿಗಳವರ 14ನೇ ಪುಣ್ಯಸ್ಮರಣೆ. ಇವತ್ತು ನಿಮಿತ್ತ ಅದರ ಸಲುವಾಗಿ 2 ಕಾರ್ಯಕ್ರಮಗಳು, ಡಾಕ್ಟರ್ ಕಲ್ಲಯ್ಯಜ್ಜನವರ ತುಲಾಭಾರ ಹಾಗೂ ಇದಾದ ನಂತರ ಸ್ವರನಮನ 3 ಕಾರ್ಯಕ್ರಮಗಳನ್ನು ಇವತ್ತು ಆಯೋಜನೆ ಮಾಡಿದ್ದಾರೆ. ನಮ್ಮ ಸಿದ್ದರಾಮಪ್ಪ ಪೊಲೀಸ್ ಪಾರ್ಟಿ ಅಧ್ಯಕ್ಷರು, ಕಾರ್ಯಾಧ್ಯಕ್ಷರಾದ ಸಿದ್ದೇಶ್ವರ ಕುಮಾರ್ ಹುಗಾರ್ ಅವರು, ಇನ್ನು ಉಳಿದ ಎಲ್ಲ ಮಿತ್ರರು ಸೇರಿ ದೇಸಾಯಿ ಬಂಧುಗಳು ಎಲ್ಲರಿಗೂ ನಾನು ಕಲಬುರಗಿ ಜಿಲ್ಲೆಯ ಜನತೆ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಯಾಕಂದರೆ ಇವತ್ತು ಇಡೀ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಯಾರೋ ಎಷ್ಟೋ ಜನ ಏನಪ್ಪ ಅಂದ್ರೆ ಕಣ್ಣಿಲ್ಲದೆ ಇರ್ತಕ್ಕಂಥ ಜನರಿಗೆ ಭಾಳ ಒಂದು ದಾರಿಯನ್ನು ತೋರಿಸ್ತಕ್ಕಂಥ ಕೆಲಸ ಯಾರಾದರೂ ಪರಮಾತ್ಮನ ಅವತಾರಿಯಾಗಿ ಮಾಡಿದ್ರೆ ನಮ್ಮ ಪಂಡಿತ್ ಪುಟ್ಟರಾಜ್ ಗವಾಯಿಗಳು ಅಂಥೇಳಿ ನಾವು ಹೇಳಲಿಕ್ಕೆ ಇವತ್ತು ಹೆಮ್ಮೆಯಿಂದ ಹೇಳ್ಕೋಬೇಕಾಗ್ತದೆ. ಅವರೆಲ್ಲರಿಗೂ ಕೂಡ ಇವತ್ತು ಏನು ಸಂಗೀತ ಕಲಿಸಿದ್ದಾರೆ, ಆ ಮನೆ ಉದ್ಧಾರ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಆ ಸಂಗೀತದ ಅವರಿಂದ ಪಡೆದಿರ್ತಕ್ಕಂಥ ಸಂಗೀತದ ಒಂದು ಶಕ್ತಿ ಎಷ್ಟಿದೆ, ಎಲ್ಲರೂ ಇವತ್ತು ಉನ್ನತ ಮಟ್ಟದಲ್ಲಿ ಭಾವ ಅನಿಸ್ಬೇಕಂತ ರೀತಿಯಲ್ಲಿ ಎಲ್ಲರೂ ಕೂಡ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಕ್ಕಂಥ ರೀತಿಯಲ್ಲಿ ಇವರು ಯಾರಾದ್ರೂ ಒಳ್ಳೆ ರೀತಿಯಿಂದ ಆದರೆ ಇವರು ಪುಟ್ಟರಾಜ್ ಗವಾಯಿಗಳ ಶಿಷ್ಯರಾಗಿರಬೇಕು ಅಂತ ಹೇಳಿ ತಾನೇ ಬಾಯಲ್ಲಿ ಬರ್ತಕ್ಕಂಥ ರೀತಿಯಲ್ಲಿ ಅವರು ಸಂಗೀತದ ಪಾಠವನ್ನು ಕಲಿಸಿರ್ತಕ್ಕಂಥದ್ದು ಇತಿಹಾಸ ಪುಟದಲ್ಲಿದೆ. ಇವತ್ತು ಅಂಥ ಒಂದು ಕಾರ್ಯಕ್ರಮ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಆಗ್ತದೆ. 1978ರಲ್ಲಿ ಗುರುಗಳು ನೆನಪಿರ್ಬೋದು, ನಾವು ಆನಗಲ ಕುಮಾರಸ್ವಾಮಿಗಳ ಒಂದು ಕಾರ್ಯಕ್ರಮ, ಪುಣ್ಯಸ್ಮರಣೆ ಕಾರ್ಯಕ್ರಮವನ್ನು ಪಂಡಿತ್ ಪುಟ್ಟರಾಜ್ ಗವಾಯಿಗಳಿಗೆ ಕರೆಸಿ ಬಸವರಾಜ್ ಅವರ ನಾಟಕ ಥಿಯೇಟರ್ನಲ್ಲಿ ಮಾಡಿದೆವು. ದೇಸಾಯರು ಸಣ್ಣವರು ನೆನಪಿದ್ದಿರಬೇಕು. ಆ ಟೈಮ್ನಲ್ಲಿ ಭಾಳ ದೊಡ್ಡ ಬೆಳಗಿನ ಸಾಯಂಕಾಲ ಸ್ಟಾರ್ಟ್ ಆಗಿದ್ದು 5 ಗಂಟೆವರೆಗೂ ಹಡಪದವರು, ಸಿದ್ದರಾಮ್ ಜಬ್ಬುಲ್ದನಿ ಅವರು, ನಮ್ಮ ಕ್ಲಾರ್ನೆಟ್ ಅವರು ಎಲ್ಲರೂ ಸೇರಿ ಏನಪ್ಪ ಅಂದ್ರೆ ಒಂದು ದೊಡ್ಡ ಸಭೆಯನ್ನು, ನಾನು ಸಂಗೀತದ ಕಾರ್ಯದರ್ಶಿ ಆಗಿದ್ದೆ. ಆ ಒಂದು ಸಬ್ಜೆಕ್ಟ್ ಕೂಡ ನಾನು SB ಕಾಲೇಜಿನಲ್ಲಿ ತೆಗೆದುಕೊಂಡಿದ್ದೆ. ಇನ್ನು ಉಳಿದಿರ್ತಕ್ಕಂಥ ಎಲ್ಲ ನಮ್ಮ ಕುಕ್ನೂರು ಗವಾಯಿ ತಾವೆಲ್ಲ ನೋಡಿರ್ಬೇಕು, ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತ. ಇಂಥವರೆಲ್ಲರಿಗೂ ಏನಪ್ಪ ಅಂದ್ರೆ ಪಂಡಿತ್ ಪುಟ್ಟರಾಜ್ ಗವಾಯಿಗಳು ದಾರಿ ದೀಪ ಆಗಿದ್ದರು. ಅಂಥವರ ಈ ಕಾರ್ಯಕ್ರಮದಲ್ಲಿ ನಮ್ಮ ಪರಮ ಪೂಜ್ಯ ಗುರುಗಳು ಸುಲ್ಪಲಪ್ಪ ಅವರು ವೇದಿಕೆ ಮೇಲೆ ಎಲ್ಲರೂ ಇದ್ದಾರೆ. ಬಳಿಕ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿದ್ದ ಸುಲಫಲ ಮಠದ ಡಾಕ್ಟರ್ ಸಾರಂಗಧರ ದೇಶಿಕೇಂದ್ರ ಮಹಾಸ್ವಾಮಿಗಳು ಮಾತನಾಡಿ, ಗಾನಯೋಗಿ ಪದ್ಮಭೂಷಣ ಡಾಕ್ಟರ್ ಪುಟ್ಟರಾಜ್ ಗವಾಯಿ ಅವರು ಸ್ವರ ಸಾಮ್ರಾಜ್ಯಕ್ಕೆ ಅಧಿಪತಿಯಾಗಿದ್ರು. ಅವರ ಗರಡಿಯಲ್ಲಿ ಪಳಗಿದ್ದ ಅಸಂಖ್ಯಾತ ಶಿಷ್ಯಂದರು ರಾಜ್ಯ ಹೊರ ರಾಜ್ಯಗಳಲ್ಲಿ ಸಂಗೀತ ಸೇವೆ ಮಾಡುತ್ತಿದ್ದಾರೆ ಎಂದು ಹೇಳಿದರು. ಹುಟ್ಟದಾಗಲೂ ಬೇಕು, ಸತ್ತಾಗಲೂ ಬೇಕು. ಸಂಗೀತದಲ್ಲಿ ಎಂಥ ಗುಣ ಇದೆ. ಹುಟ್ಟದಾಗ ಜಟಿಲ ಕಾರ್ಯಕ್ರಮಕ್ಕ ದೊಡ್ಡ ಕಾರ್ಯಕ್ರಮ, ಮಗ ಹುಟ್ಟದಂದ್ರೆ ಸಂಗೀತ ಸಮ್ಮೇಳನ ಇಡುತ್ತಾರೆ. ಸತ್ತಾಗಮಕ ಅದು ಸರಿನೇ ಸರಿ, ಬೆಳತನ ನಡೀತದೆ. ಸಂಗೀತ ಎರಡಕ್ಕೂ ಬೇಕು. ಈ ಸಂಗೀತ ಎಂತ ಸಂಗೀತ ಅಂತ ಕೇಳಿದರೆ, ವಿಜಯನಗರ ಸಾಮ್ರಾಜ್ಯದಲ್ಲಿ ಒಬ್ಬ ಸಂಗೀತಗಾರ ಸಂಗೀತ ಹಾಡ್ತಾ ಇದ್ದ. ರಾಜರು, ಮಹಾರಾಜರು, ಗೌಡರು, ಕುಲಕರ್ಣರು, ದೇಶಮುಖರು, ದೇಶಪಾಂಡ್ಯರು ಎಲ್ಲರೂ ಕುಂತಿದ್ರು, ನೋಡ್ತಾ ಇದ್ದ, ಹಾಡ್ತಾ ಇದ್ದ. ಒಂದು ಅರ್ಧ ತಾಸು ಹಾಡದ, ಪೂರ್ಣ ತಾಸು ಹಾಡದ, ಎಲ್ಲರೂ ಮೈಮರಿ. ಒಬ್ಬ ಭಿಕ್ಷುಕ ಬಂದು ಅಲ್ಲಿ ದೂರ ನಿಂತ.
ಭಿಕ್ಷಕಂತಾನ ಯಾರು ಈ ಸಂಗೀತಗಾರನ ಸಂಗೀತ ಕೇಳಿ ತಮ್ಮ ರತ್ನ ಖಚಿತವಾದ ಹಾರವನ್ನು ಕೊಟ್ಟರು, ಯಾರು ಬಂಗಾರನ್ನು ಇಟ್ಟರು, ಯಾರು ಮುತ್ತು ಕೊಟ್ಟರು, ಯಾರು ರತ್ನ ಕೊಟ್ಟರು, ಸಂಗೀತಗಾರನಿಗೆಲ್ಲರೂ ಕೊಡೋದನ್ನು ನೋಡಿ 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 ಸಂಗೀತಗಾರನ ನೋಡಿ ಭಿಕ್ಷಕಂದ ನನ್ನ ಬಳಿ ಕೊಡಬೇಕಾದರೆ ಏನೂ ಇಲ್ಲ, ನಾನು ಏನು ಕೊಡ್ಲಿ, ನನ್ನ ಇನ್ನೂ 10 ವರ್ಷ ಆಯುಷ್ಯ ಇದೆ, ನನ್ನ 10 ವರ್ಷ ಆಯುಷ್ಯ ಸಂಗೀತಗಾರನಿಗೆ ಕೊಟ್ಟರೆ ಸಾವಿರಾರು ಮಂದಿ ನೆಮ್ಮದಿಯಿಂದ ಇರುತ್ತಾರೆ ಅಂತ ತಿಳ್ಕೊಂಡ ಆ ಭಿಕ್ಷಕ ಬಂದು ಸಂಗೀತಗಾರನ ಪಾದಕ್ಕೆ ಬಿದ್ದು ಪ್ರಾಣ ಬಿಟ್ಟರು. ಅಂದ್ರೆ ಸಂಗೀತಕ್ಕೆ ಅಷ್ಟು ಬೆಲೆ ಇದೆ. ಸಂಗೀತ ಅಂದ್ರೆ ಕೊಯ್ನೂರು ವಜ್ರ ಇದ್ದಂಗ. ಈ ಸಂಗೀತ ಲೋಕವನ್ನೇ ಈ ಕರ್ನಾಟಕದಲ್ಲಿ, ಉತ್ತರ ಕರ್ನಾಟಕದಲ್ಲಿ ತಂದುಕೊಟ್ಟವರೇ ಅಂದ್ರೆ ಹಾನಗಲ್ಲ ಕುಮಾರೇಶ್ವರರು. ಅವರ ತರುವಾಯ ಪಂಚಾಕ್ಷರಿ ಗವಾಯಿಗಳನ್ನ ತೊಡಿ ಮೇಲೆ ಕೂಡಿಸಿಕೊಂಡು ಸಂಗೀತ ಕಲಿಸಿದವರು. ಪಂಚಾಕ್ಷರಿ ಗವಾಯಿಗಳಾದ ನಂತರ ಪುಟ್ಟರಾಜ ಗವಾಯಿಗಳು, ಪುಟ್ಟರಾಜ ಗವಾಯಿಗಳಾದಂತೆ ಈಗ ಕಲಯಜ್ಜವರು. ನಿಜವಾಗಿ ಕಲಬುರಗಿಯಲ್ಲಿ ಇನ್ನೊಂದು 2ನೇ ಗದಗ ಎಲ್ಲಿಯಾದರೂ ಅದ ಅಂತ ಕೇಳಿದ್ರೆ ಕಲಬುರಗಿಯಲ್ಲಿ ಅದ ಅಂತ ನನಗನ್ನಿಸ್ತದೆ. ಎಲ್ಲಿ ಕಲ್ಲು ಹೋದ್ರು ಹೋಗಿ ಸಂಗೀತಗಾರ ಮನೆಯಾಗಿ ಬೀಳ್ತಾವೆ. ಇಲ್ಲಿ ಮೊದಲ ನಾವು ಧಾರವಾಡದಿಂದ ಕರೆಸಬೇಕು ಸಂಗೀತಗಾರನ 25 ವರ್ಷಗಳಿಂದ. ಯಾವಾಗಾದ್ರೂ ಒಬ್ಬರ ಸಂಗೀತಗಾರನ ಕರೆಸಿದ್ರೆ ಬೆಂಗಳೂರಿನಿಂದ ಕರೆಸಬೇಕು. ಈಗ ಎಲ್ಲಿಂದ ಕರೆಸೋದಿಲ್ಲ, ನಮ್ಮವರೇ ಬೆಂಗಳೂರಿಗೆ ಹೋಗ್ಬೇಕು, ನಮ್ಮವರೇ ಇಲ್ಲಿ ಗದಗಕ್ಕೆ ಹೋಗ್ಬೇಕು. ಅಷ್ಟು ಪ್ರಬಲವಾಗಿ ಗಟ್ಟಿಯಾದ ಸಂಗೀತಗಾರರು ನಮ್ಮ ಜಿಲ್ಲೆಯಲ್ಲಿ ಇದ್ದಾರೆ. ಅದೊಂದು ಹೆಮ್ಮೆ. ಸಮಾರಂಭದಲ್ಲಿ ಡಾಕ್ಟರ್ ಕಲ್ಲಯ್ಯ ಅಜ್ಜನವರಿಗೆ ಕಲಾವಿದರಿಂದ ತುಲಾಭಾರ ಮಾಡಲಾಯಿತು. ಶಾಸ್ತ್ರಿಗಳು, ಸಿದ್ದೇಶ್ವರ ಶಾಸ್ತ್ರಿಗಳು, ಹಿರೇಮಠ ಸಕಲರು ಕೂಡ ಆ ಒಂದು ಹಿರೇಮಠ ಪರಿವಾರದ ವತಿಯಿಂದ ಪರಮಪೂಜ್ಯರಾಗಿರುವಂತಹ ಪೂಜ್ಯ ಡಾಕ್ಟರ್ ಕಲ್ಲಯ್ಯಜ್ಜನವರ ತುಲಾಭಾರ ಸೇವೆಯನ್ನ ಕೈಗೊಳ್ತಾ ಇದ್ದಾರೆ. ಶಿವಸಾಂಬದೇ ನಮಃ ಪಾರ್ವತಿ ಶಿವರ ಮಹಾದೇವಂ ಶ್ರೀ ಗುರು ಪುಟ್ಟರಾಜೇಶ್ವರ ಮಹಾರಾಜ ಇದ್ದೀರಿ. ವಿಶೇಷವಾಗಿ ನಿಮ್ಮ ಮನದೊಳಗೂ ಕೂಡ ಏನಂತ ತುಲಾಭಾರ ಸೇವೆಯನ್ನ ಪಂಡಯ್ಯ ಶಾಸ್ತ್ರಿಗಳವರು ಮಾಡಿದ್ದಾರೆ. ಬಳಿಕ ನಡೆದ ಸಂಗೀತ ಕಾರ್ಯಕ್ರಮದಲ್ಲಿ ಕನ್ನಡದ ಖ್ಯಾತ ಗಾಯಕರು ಸಂಗೀತದ ರಸದೌತಣವನ್ನ ಉಣಬಡಿಸಿದ್ರು. ಸಮಾರಂಭದಲ್ಲಿ ಮಾದನ ಹಿಪ್ಪರಿಗಿಯ ಅಭಿನವ ಶಿವಲಿಂಗ, ಶಾಸಕ ಎಂವೈ ಪಾಟೀಲ್, ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಕಾರ್ಯದರ್ಶಿ ಬಸವರಾಜ್ ದೇಶ್ಮುಖ್, ಚಲನಚಿತ್ರ ಗಾಯಕಿ ಸಂಗೀತ ಕಟ್ಟಿ, ಕೃಪೇಂದ್ರ ವಾಡೇಕರ್, ವಿಶ್ವನಾಥ್ ಗವಾಯಿಗಳು, ಹುಚ್ಚಯ್ಯ ಗವಾಯಿಗಳು, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ದತ್ತಪ್ಪ ಸಾಗನೂರ್ ಸೇರಿದಂತೆ ಇತರರು ಭಾಗವಹಿಸಿದ್ದರು.